ಸ್ಪೂನ್ ಹಾಕಿ ಹುರ್ಕೊಳ್ತಾ ಇದ್ದೀವಿ. ಬೇಳೆಯನ್ನು ಹುರ್ಕೊಂತ ಬೇಳೆ ಆಯಿತು, ಮೆಣಸು, ಜೀರಿಗೆ, ಮೆಂತ್ಯ, ಸಾಸಿವೆ ಆಮೇಲೆಲ್ಲ ಚೆನ್ನಾಗಿ ಹುರ್ಬಿಟ್ಟು ಇದೊಂದು ಪುಡಿ ಮಾಡಿಕೊಂಡ್ರೆ ಸೂಪರ್ ಆಗಿರ್ತದೆ. ಕಾದಿರೋ ಬಾಣಲೆಗೆ ನೀರು ಹಾಕಿ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಹುಳಿಯಾಕಿ ಬಿಡಬೇಕು. ಅದನ್ನು ಸ್ವಲ್ಪ ಹುಣಸೆ ಹುಳಿ ನಮಗೆ ಜಾಸ್ತಿನೇ ಬೇಕಿಲ್ಲಿ ಹುಳಿ ಗೊಜ್ಜಾಗಿರೋದ್ರಿಂದ. ಮತ್ತು ಇಲ್ಲಿ ದೊಡ್ಡ ಸೈಜು 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀವಿ. ಈಗ ಕಾದಿರೋ ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಮತ್ತು ಕಡಲೆ ಬೀಜನ ಎಣ್ಣೆಗೆ ಹಾಕಿ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕಿ ಕರಿದು ಎತ್ಕೋಬೇಕು. ಈರುಳ್ಳಿ ಆಯಿತು, ಜೀರಿಗೆ, ಮೆಣಸು, ಮೆಂತ್ಯ, ಕಡಲೆಬೇಳೆ, ತೊಗರಿಬೇಳೆ, ಇದು ಸಾಸಿವೆ ಪುಡಿ ಮಾಡ್ತಾ ಇದ್ದೀವಿ. ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಒಂದಿಷ್ಟು ಅರಿಶಿನ ಪುಡಿ, ಅರಿಶಿನ ಹಾಕ್ತೆ, ಇಲ್ಲಿ ಅದೇ ಬಾಮ ಬೆಲ್ಲ ಆಯ್ತಮ್ಮ. ಈಗ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಸೂಪರು.